ಹುಲ್ಸೂರು ಪಟ್ಟಣದಲ್ಲಿ ಸಂಗೀತ ಪಾಠಶಾಲೆ ಪ್ರಾರಂಭ. ಉದ್ಘಾಟನೆ ನೆರವೇರಿಸಿದ ಹುಲ್ಸೂರು ಶ್ರೀಗಳು. ಸಂಗೀತವು ಲಯ, ಮಧುರ, ಸಾಮರಸ್ಯ ಮತ್ತು ಬಣ್ಣದ ಅಂಶಗಳ ಮೂಲಕ ವಿಭಿನ್ನ ರೂಪಗಳಲ್ಲಿ ಕಲ್ಪನೆಗಳು ಮತ್ತು ಭಾವನೆಗಳು ಪ್ರದರ್ಶಿಸುವ ಕಲೆಯಾಗಿದೆ ಎಂದು ಹುಲ್ಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ನುಡಿದರು. ಪಟ್ಟಣದ ಶ್ರೀ ಗುರುಬಸವೇಶ್ವರ ಪ್ರೌಢಶಾಲೆಯ ಹೊಸ ಕಟ್ಟಡದಲ್ಲಿ ಶುಕ್ರವಾರ ಹಾನಗಲ್ ಶ್ರೀ ಕುಮಾರ ಶಿವಯೋಗಿಗಳವರ ಸಂಗೀತ ಪಾಠಶಾಲೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಸಂಗೀತವು ನಿಮ್ಮ ಸ್ವಂತ ಅನುಭವ, ನಿಮ್ಮ ಸ್ವಂತ ಆಲೋಚನೆಗಳು, ನಿಮ್ಮ ಬುದ್ಧಿವಂತಿಕೆಯ ನೆಲವು ಆಗಿದೆ. ನೀವು ಅದನ್ನು ಅರಿತರೆ ಅದರಲ್ಲಿ ಬಹಳಷ್ಟು ಸಾಧನೆ ಮಾಡಬಹುದು. ಸಂಗೀತದಲ್ಲಿ ಬಹಳಷ್ಟು ಶಕ್ತಿ ಇದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಮಾತನಾಡಿ, ಬೇರೆ ಬೇರೆ ವಿದ್ಯೆಗಳಿಗಿಂತ ಸಂಗೀತ ವಿದ್ಯೆ ದೊಡ್ಡದಾಗಿದೆ. ಸಂಗೀತ ವಿದ್ಯೆಯು ವಿಶ್ವದಲ್ಲಿ ಅಪಾರ ಶಕ್ತಿ ಹೊಂದಿದೆ ಎಂದರು. ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶಿವರಾಜ್ ಕಪ್ಲೆ ಮಾತನಾಡಿ, ಸಂಗೀತವು ಜನಪದ ಸಾಹಿತ್ಯದ ಒಂದು ಪ್ರಕಾರವಾಗಿದೆ. ಜನಪದ ಸಾಹಿತ್ಯವು ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳವಾಗಿದೆ. ಅದರಲ್ಲಿ ಹಲವು ಪ್ರಕಾರಗಳಿವೆ. ಸಂಗೀತ, ಒಗಟು, ಗಾದೆ, ಕಥೆ, ಗೀತೆ, ಕಥನಗೀತೆ, ಭಜನೆ ಪ್ರಮುಖವಾಗಿವೆ. ಇಡೀ ಜಗತ್ತಿನ ಸಂಗೀತ ಸಾಹಿತ್ಯದ ಮೂಲವನ್ನೆಲ್ಲ ಜನಪದ ಸಾಹಿತ್ಯ ಮುಖಾಂತರ ಸಂಗೀತದಲ್ಲಿ ಕಾಣಬಹುದು ಎಂದರು. ವಚನ ಗಾಯನ ಕವಿತಾ ಮಲ್ಲಿಕಾರ್ಜುನ್, ಜಾನಪದ ಗೀತೆ ವೀರೇಶ್ ಇಲ್ಲಾಮಲೆ, ಭಕ್ತಿಗೀತೆ ಶರಣ ದಂಪತಿಗಳಾದ ಅನಿತಾ ಹಾಗೂ ಶೇಖರ್ ಇಮ್ಮಡಿ ನುಡಿದರು. ಸಂಗೀತ ಪಾಠಶಾಲೆಗೆ ಚಾಲನೆ ನೀಡಿದ ಹುಲ್ಸೂರು ಶ್ರೀಗಳು. ಪಟ್ಟಣದ ಶ್ರೀ ಗುರುಬಸವೇಶ್ವರ ಪ್ರೌಢಶಾಲೆಯ ನೂತನ ಕಟ್ಟಡದಲ್ಲಿ ಹಾನಗಲ್ ಶ್ರೀ ಕುಮಾರ ಶಿವಯೋಗಿಗಳವರ ಸಂಗೀತ ಪಾಠಶಾಲೆ ಪ್ರಾರಂಭಿಸಲಾಗಿದ್ದು, ದಿನನಿತ್ಯ ಸಾಯಂಕಾಲ 5:30 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಸಂಗೀತ ಪಾಠಶಾಲೆ ನಿರ್ವಾಹಕರಾದ ಶೇಖರ್ ಇಮ್ಮಡಿ, ಗದಗ್, BA ಮ್ಯೂಸಿಕಲ್ ಸಂಗೀತ ಲಕ್ಷ್ಮಿ, ಅನಿತಾ ಇಮ್ಮಡಿ, ಗದಗ್, BA ಮ್ಯೂಸಿಕಲ್ನವರು ನಡೆಸಿಕೊಡುತ್ತಿದ್ದು, ಹಿಂದೂಸ್ತಾನಿ, ಭಾರತೀಯ ಶಾಸ್ತ್ರೀಯ ಸಂಗೀತ ಹಾಗೂ ತಬಲಾ ವಾದನ, ವಚನ ಸಂಗೀತ, ಭಕ್ತಿಗೀತೆಗಳು, ತತ್ವ ಪದಗಳು, ಜಾನಪದ ಹಾಡುಗಳು, ಭಾವಗೀತೆಗಳು, ಸುಗಮ ಸಂಗೀತವನ್ನು ಹೇಳಿಕೊಡಲಾಗುತ್ತಿದ್ದು, ಇದರ ಸದುಪಯೋಗ ಪಟ್ಟಣ ಹಾಗೂ ಹುಲ್ಸೂರು ತಾಲೂಕಿನ ಪ್ರತಿಯೊಬ್ಬರು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಶ್ರೀ ಗುರುಬಸವೇಶ್ವರ ಸಂಸ್ಥಾನ ಮಠದ ಪೂಜ್ಯರಾದ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸರಸ್ವತಿ ಬಾಬುರಾವ್ ಬಾಲ್ಕುಂದೆ, DCC ಬ್ಯಾಂಕ್ ನಿರ್ದೇಶಕರಾದ ಓಂಕಾರ ಪಟ್ನೆ, ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾಧ್ಯಕ್ಷರಾದ ಪ್ರವೀಣ್ ಕಡಾದಿ, ಕಾಶಿನಾಥ್ ಕವಟೆ, ಅಶೋಕ್ ಕಮಠಾಣೆ, ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಾನಂದ ಕಡಾದಿ, ರೇಖಾ ಕಡಾದಿ, ಶಕುಂತಲಾ ಮಠಪತಿ ಹಾಗೂ ಹಲವು ಭಜನಾ ಮಂಡಳಿಯ ತಾಯಂದಿರು ಭಾಗವಹಿಸಿದರು. ಗದಗಯ್ಯ ಮಠಪತಿ ಸ್ವಾಗತಿಸಿ ನಿರೂಪಿಸಿದರು. ಬಸವರಗಟೆ ವಂದಿಸಿದರು. ಬಸವಕುಮಾರ ಶ್ರೀಗಳವರಂದ್ರೆ ಹಾನಗಲ್ ಕುಮಾರ ಶಿವನಂದ್ರೆ ಬಹಳ ಭಕ್ತಿಯವರಲ್ಲಿ. ಅಷ್ಟೇ ಅಲ್ಲದೆ ಹಾನಗಲ್ ಕುಮಾರ ಶ್ರೀಗಳವರ ಗರಡಿಯಲ್ಲಿ ಬೆಳೆದು ಅತ್ಯಂತ ನಿಷ್ಠಾವಂತರಾಗಿ ಶಿವಯೋಗ ಸಾಧನೆಯನ್ನು ಮಾಡಿ ತ್ರಿಕಾಲ ಪೂಜೆಯನ್ನು ಮಾಡಿ ಅವರಂತೆ ಸದಾವಕಾಲದಲ್ಲಿ ಶೀಲಾಮಣಿ ಬಳಕೆಯನ್ನು ಮಾಡಿ ಅದ್ಭುತ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಒಂದು ಶಕ್ತಿ, ಒಬ್ಬ ಜಂಗಮ, ಒಬ್ಬ ವಿರಕ್ತ ಯಾರಿದ್ರೆ ನಮ್ಮ ಹುಲ್ಸೂರಿನ ಜಗದ್ಗುರು ಬಸವಕುಮಾರ ಗುರುಗಳು ಯಾರೇ ಹಾನಗಲ್ ಗುರುಕುಮಾರ ಸ್ವಾಮಿಗಳು. ನಮ್ಮ ಗುರುಗಳು ಯಾರು? ಹಾನಗಲ್ ಗುರುಕುಮಾರ ಸ್ವಾಮಿಗಳು. ಯಾಕಂದ್ರೆ ನಾವು ಎಲ್ಲರೂ ಎಲ್ಲಿ ಹೋದ್ವಿ ಅಂದ್ರೆ ಹಾನಗಲ್ ಯಾವ ಶಿವಯೋಗ ಮಂದಿರದ ಒಂದು ಶಿವಯೋಗ ಮಂದಿರದಲ್ಲಿ ಶಿವಯೋಗ ಸಾಧಕರ ಒಂದು ವಸತಿ ಶಾಲೆ ಏನದಲ್ಲ, ಆ ಶಾಲೆಯಲ್ಲೇ ಓದಿದವರು. ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವುದೇ ಗುರುವರ್ಗದ ಮಠಗಳಾಗಲಿ, ವಿರಕ್ತ ವರ್ಗದ ಮಠಗಳಾಗಲಿ, ಎಲ್ಲ ಮಠಗಳಿಗೆ ಕೇಳಿದಾಗ ಒಟ್ಟುಗಳನ್ನು ಮತ್ತು ಸ್ವಾಮಿಗಳನ್ನು ಕೊಟ್ಟವರು ಯಾರಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರಾಗಿದ್ರೆ ಅವರೇ ಹಾನಗಲ್ ಗುರುಕುಮಾರ ಸ್ವಾಮಿಗಳು. ಇವರು ಬಹಳ ದೊಡ್ಡ ಕೆಲಸ ಮಾಡ್ಯಾರ. ಅವ್ರು ಎಂತ ಕೆಲಸ ಮಾಡ್ಯಾರಂದ್ರೆ ಭಿಕ್ಷಾ ಬೇಡಕ್ಕೆ ಹೋಗ್ತಾರೆ.